ವಾಸ್ತು ಪ್ರಕಾರ ವರಮಹಾಲಕ್ಷ್ಮಿ ಪೂಜೆ ಹೀಗೆ ಮಾಡಿದ್ರೆ ಸಕಲ ಐಶ್ವರ್ಯ ಪ್ರಾಪ್ತಿ. ವಾಸ್ತುಶಾಸ್ತ್ರದ ಪ್ರಕಾರ ವರಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಗಮನಿಸಬೇಕಾದ ವಿಷಯಗಳು ಸಾಕಷ್ಟು ಇದೆ. ಪ್ರತಿ ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ವರಮಹಾಲಕ್ಷ್ಮಿಯನ್ನ ಮನೆಯಲ್ಲಿ ಕೂರಿಸಿ ಸಂಪತ್ತು ಸಮೃದ್ಧಿಗಾಗಿ ಪೂಜಿಸುವಂಥದ್ದು ಈ ದಿನದ ವಿಶೇಷ. ಈ ದಿನ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿದ್ರೆ ದೇವಿ ಪ್ರಸನ್ನಳಾಗಿ ಬೇಡಿದ ವರವನ್ನ ನೀಡ್ತಾಳೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಮನೆಯಲ್ಲಿ ಸುಮಂಗಲಿಯರು ವರಮಹಾಲಕ್ಷ್ಮಿಯನ್ನ ಪೂಜಿಸುವಂಥದ್ದು ಪ್ರತೀತಿಯಲ್ಲಿದೆ. ಹಾಗಾದ್ರೆ ವರಮಹಾಲಕ್ಷ್ಮಿ ಹಬ್ಬದಂದು ಯಾವ ರೀತಿ ಪೂಜೆಗೆ ತಯಾರಿ ಮಾಡಬೇಕು? ವರಮಹಾಲಕ್ಷ್ಮಿ ಪೂಜೆಯನ್ನ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಿಸಲಾಗುತ್ತೆ. ಈ ಹಬ್ಬ ಅಂದ್ರೆ ಮಹಿಳೆಯರಿಗೆ ಸಂಭ್ರಮ. ಹಬ್ಬಕ್ಕೂ ಹಿಂದಿನ ದಿನದಿಂದಲೇ ಮಾರುಕಟ್ಟೆಯಲ್ಲಿ ವೀಳ್ಯದೆಲೆ, ಹೂವು, ಬಾಳೆ ಎಲೆ, ಮಾವಿನ ಎಲೆ, ಹಣ್ಣು, ತರಕಾರಿ ವಸ್ತುಗಳ ಮಾರಾಟ ಭರಾಟೆ ಜೋರಾಗಿ ಇರುತ್ತೆ. ನೀವು ಹಬ್ಬಕ್ಕೂ ಮುನ್ನ ತಯಾರಿಯನ್ನ ಮಾಡಿಕೊಳ್ತಾ ಇದ್ರೆ ಈ ತಪ್ಪುಗಳನ್ನ ಮಾಡಬೇಡಿ. ಯಾಕಂದ್ರೆ ಸಣ್ಣ ತಪ್ಪುಗಳು ದೊಡ್ಡ ತೊಂದರೆಯನ್ನೇ ಉಂಟು ಮಾಡುತ್ತೆ. ಶ್ರಾವಣ ಮಾಸದಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸಲಾಗುತ್ತೆ. ಈ ವೇಳೆ ಹಲವಾರು ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡ್ತಾರೆ ಭಕ್ತರು. ವಿಶೇಷವಾಗಿ ಮಾವಿನ ಎಲೆ, ಬಾಳೆ ಎಲೆ, ವೀಳ್ಯದೆಲೆ, ಹೂವು, ಹಣ್ಣುಗಳ ಖರೀದಿ ಮಾಡಲಾಗುತ್ತೆ. ಇದರ ಜೊತೆಗೆ ದೇವಿಯ ಅಲಂಕಾರಕ್ಕೆ ಬಳಸುವ ವಸ್ತುಗಳನ್ನು ಖರೀದಿ ಮಾಡಲಾಗುವುದು. ನೀವೇನಾದರೂ ಪೂಜೆಗಾಗಿ ಎಲ್ಲ ವಸ್ತುಗಳನ್ನ ಖರೀದಿಗೆ ಮಾರುಕಟ್ಟೆಗೆ ತೆರಳಿದ್ರೆ ಈ ವಸ್ತುಗಳೊಂದಿಗೆ ಬೇರೆ ವಸ್ತುಗಳನ್ನು ಖರೀದಿಸಬೇಡಿ. ಅಂದರೆ ಚಪ್ಪಲಿ, ಮೊಟ್ಟೆ, ಮಾಂಸ, ಕೃತಕ ತಲೆ ಕೂದಲು ಇತ್ಯಾದಿಗಳನ್ನು ಅದರ ಜೊತೆ ಖರೀದಿ ಮಾಡಬಾರ್ದು. ಪೂಜಾ ಸಾಮಗ್ರಿಗಳ ಜೊತೆ ಈ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅಮಂಗಳಕರ. ಹೀಗೆ ಮಾಡಿದರೆ ಯಾವುದೇ ಪೂಜೆಗೂ ಕೂಡ ಫಲ ಸಿಗುವುದಿಲ್ಲ. ಸಾಮಾನ್ಯವಾಗಿ ಹೊರಗಡೆಯಿಂದ ತಂದ ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛಗೊಳಿಸಿದ ಬಳಿಕ ಬಳಕೆ ಮಾಡಬೇಕು. ಇದನ್ನು ಬೇರೆ ವಸ್ತುಗಳೊಂದಿಗೆ ಸೇರಿಸಿದಾಗ ಅದರ ಪಾವಿತ್ರತೆಗೆ ಧಕ್ಕೆ ಉಂಟಾಗಬಹುದು. ಹೀಗಾಗಿ ಪೂಜೆಯ ಫಲ ಇರುವುದಿಲ್ಲ. ಅಂಗಡಿಯಿಂದ ತಂದ ಯಾವುದೇ ವಸ್ತುವಾಗಲಿ ಅದನ್ನು ಶುದ್ಧೀಕರಣಗೊಳಿಸಿದ ನಂತರ ಬಳಕೆ ಮಾಡಬೇಕು. ಇನ್ನು ಶುದ್ಧತೆ ಮಾಡುವಾಗ ಹೆಚ್ಚಿನ ಗಮನವನ್ನು ಕೊಡಬೇಕು. ಪೂಜೆಗೂ ಹಿಂದಿನ ದಿನ ಮನೆಯನ್ನು ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ಪೂಜೆಯ ದಿನ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆಗಳನ್ನು ಧರಿಸಿಯೇ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಬೇಕು. ಪೂಜಾ ಸಾಮಗ್ರಿಗಳನ್ನು ಶುದ್ಧವಾದ ನಂತರವೇ ಮುಟ್ಟಬೇಕು. ಆದರೆ ಪೂಜೆಗೆ ಸಕಲ ಸಿದ್ಧತೆ ಮಾಡಿಕೊಂಡ ನಂತರ ಸ್ನಾನ ಮಾಡುವುದು ಶುಭವಲ್ಲ. ಕೊಳಕು ಬಟ್ಟೆ ಧರಿಸುವುದು, ಚಪ್ಪಲಿ ಹಾಕಿಕೊಂಡು ಪೂಜಾ ಸ್ಥಳದಲ್ಲಿ ಓಡಾಡುವಂಥದ್ದು, ಮಾಂಸ ಮೊಟ್ಟೆಗಳನ್ನು ತಿನ್ನುವಂಥದ್ದು ಕೂಡ ಅಮಂಗಳಕರ. ವರಮಹಾಲಕ್ಷ್ಮಿ ಹಬ್ಬದಂದು ಮನೆಯಲ್ಲಿಯೇ ಸಿಹಿ ತಿಂಡಿ, ಪ್ರಸಾದ, ನೈವೇದ್ಯಕ್ಕೆ ಇಡುವ ಆಹಾರವನ್ನು ತಯಾರಿಸಬೇಕು. ಇದನ್ನು ಅಂಗಡಿಯಿಂದ ತರುವುದು ಅಶುಭ. ಯಾಕಂದರೆ ಪೂಜೆಗೆ ತಯಾರಿಸುವ ಪ್ರಸಾದ ಅತ್ಯಂತ ಶುದ್ಧವಾಗಿರುವಂಥದ್ದು ಬಹಳನೇ ಮುಖ್ಯ. ಇನ್ನು ಪೂಜೆಯ ದಿನ ಯಾವ ಬಟ್ಟೆಯನ್ನು ಧರಿಸಬಾರ್ದು? ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬ ಮನೆಯಲ್ಲಿ ಆಚರಿಸ್ತಾ ಇದ್ರೆ ಕೆಂಪು, ಕಪ್ಪು ಬಟ್ಟೆಗಳನ್ನು ಧರಿಸಲೇಬೇಡಿ. ಯಾಕಂದ್ರೆ ಇದು ಶನಿದೇವನನ್ನ ಸಂಕೇತಿಸುವ ಬಣ್ಣವಾಗಿದೆ. ಈ ಬಣ್ಣ ಸಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸಲು ಅಡ್ಡಿಯುಂಟು ಮಾಡುತ್ತೆ. ಹೀಗಾಗಿ ಈ ಬಣ್ಣದ ಬಟ್ಟೆ ಧರಿಸುವುದು ಸಂಕೇತವಲ್ಲ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.